ಮಧ್ಯಾಹ್ನದ ವಂದನೆಗಳು. ನಾನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಡಾಕ್ಟರ್ ಸುಧಾಕರ್ ಜಿ ಲಕ್ಕವಳ್ಳಿ. ಮಕ್ಕಳೇ, ಈ ದಿನ 10ನೇ ತರಗತಿ ತಾತ್ವಿಕ ಪಾಠ ಬೋಧನೆಯ ಪಾಠವಾದ ಆಧುನಿಕ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳು ಎಂಬತಕ್ಕಂಥ ಪಾಠವನ್ನು ನಾನು ಈಗಾಗಲೇ ತರಗತಿಯ ಕೊಠಡಿಯಲ್ಲಿ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ ಮಾಡುವ ಉದ್ದೇಶದಿಂದ ಈ ದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಟ್ಟು 10ನೇ ತರಗತಿಯ ವಿದ್ಯಾರ್ಥಿಗಳ 6 ಜನರನ್ನ ಒಳಗೊಂಡ 6 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ 4 ತಂಡಗಳನ್ನ ರಚಿಸಲಾಗಿದೆ. ಅದರಲ್ಲಿ ಎ ತಂಡ ಕೋಬಟ್ಟಿ ತಂಡ, ಬಿ ತಂಡ ಒಲಿಂಪಿಕ್ ಜ್ಯೋತಿ ತಂಡ, ಸಿ ತಂಡ ಒಲಿಂಪಿಕ್ ಧ್ವಜ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ತಂಡ, 4ನೇ ತಂಡ ಡಿ ತಂಡ ಏಷ್ಯನ್ ಕ್ರೀಡೆಗಳು ಇರ್ತಕ್ಕಂಥ ತಂಡವನ್ನ ಮಾಡಿದೆ. ಈ ರಸಪ್ರಶ್ನೆಯ ಉದ್ದೇಶ ಮಕ್ಕಳು ಸರಿಯಾದ ರೀತಿಯಲ್ಲಿ ಕಲಿಕೆಯನ್ನ ಮಾಡಬೇಕು, ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ಅರಗಿಸಿಕೊಳ್ಳಬೇಕು, ಅವರು ಮುಂದಿನ ತಮ್ಮ ಜೀವನದ ಮೌಲ್ಯಗಳಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಟುವಟಿಕೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲನೇದಾಗಿ 4 ತಂಡದ ನಾಯಕರೇನಿದ್ದೀರಿ ಅವರು ತಮ್ಮ ತಂಡವನ್ನ ಪರಿಚಯ ಮಾಡಿಕೊಳ್ಬೇಕಾಗ್ತದೆ. ಮೊದಲನೇ ತಂಡದ ನಾಯಕಿಗೆ ತಂಡದ ಪರಿಚಯವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ತಂಡ ಕೋಬರ್ಟಿನ್ ತಂಡ. ನಮ್ಮ ತಂಡದಲ್ಲಿ ಒಟ್ಟು 6 ಜನರಿದ್ದಾರೆ. ಮೊದಲನೇದಾಗಿ ಆಲಮ್ಮ, ಅಶ್ವಿನಿ HG. ನಮ್ಮದು ಕೋಬರ್ಟಿನ್ ತಂಡ. ನಮ್ಮ ತಂಡದಲ್ಲಿ 6 ಜನರಿದ್ದಾರೆ. ನನ್ನ ಹೆಸರು ಕವಿತಾ BH, ಆಲಮ್ಮ CB, ಅಶ್ವಿನಿ HG, ಚಿನ್ನು KF, ಚಂದ್ರಪ್ಪ TG, ಆರ್ತಿ A. ಧನ್ಯವಾದಗಳು ಎ ತಂಡದ ನಾಯಕಿಗೆ. ಈಗ ಬಿ ತಂಡದ ನಾಯಕಿ ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಳ್ಬೇಕು. ನಾಯಕಿ ನಾನು, ನನ್ನ ಹೆಸರು, ಶಾಲೆ ಯಾವುದು ಹೇಳ್ಕೊಂಡು, ತದನಂತರದಲ್ಲಿ ಒಬ್ಬೊಬ್ಬರೇ ಸದಸ್ಯರ ಪರಿಚಯವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ತಂಡದ ಪರಿಚಯ. ಬಿ ತಂಡ ಯಾವುದದು? ಒಲಿಂಪಿಕ್ ಜ್ಯೋತಿ. ನನ್ನ ಹೆಸರು ಚಂದ್ರಕಲಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿ. ನಮ್ಮ ತಂಡ ಒಲಿಂಪಿಕ್ ಜ್ಯೋತಿ. ನಮ್ಮ ತಂಡದಲ್ಲಿ 6 ಜನ ಇದ್ದಾರೆ. ಮೊದಲನೇದಾಗಿ ಮೇಘನಾ, ಚಿನ್ನು, ದೀಪಾ, ಅರ್ಜುನ್, ದರ್ಶನ್ HS. ಬಿ ತಂಡದ ಪರಿಚಯವನ್ನು ಮಾಡಿಕೊಟ್ಟಂತಹ ಚಂದ್ರಕಲಾ ಇವರಿಗೆ ತುಂಬುತ್ತಿದ್ದ ಧನ್ಯವಾದಗಳು. ನಂತರ ಸಿ ತಂಡದ ನಾಯಕಿ ತಮ್ಮ ತಂಡವನ್ನ ಪರಿಚಯ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಲಾವಣ್ಯ. ನಮ್ಮ ತಂಡದ ಹೆಸರು ಒಲಿಂಪಿಕ್ ಧ್ವಜ. ನಮ್ಮ ತಂಡದಲ್ಲಿ 6 ಜನರಿದ್ದಾರೆ. ಮೊದಲನೇದಾಗಿ ಜಯಶ್ರೀ, ಅಮೃತ, ಪ್ರಜ್ವಲ್, ಶ್ರೀಧರ, ಪ್ರವೀಣ್. ಸಿ ತಂಡದ ಪರಿಚಯವನ್ನು ಮಾಡಿಕೊಟ್ಟಂತಹ ತಂಡದ ನಾಯಕಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಡಿ ತಂಡದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ರಾಜೇಶ್ವರಿ ಅವರು. ನನ್ನ ಹೆಸರು ರಾಜೇಶ್ವರಿ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ತಂಡದ ಹೆಸರು ಏಷ್ಯನ್ ಕ್ರೀಡೆಗಳು. ನಮ್ಮ ತಂಡದಲ್ಲಿ 6 ಜನರಿದ್ದಾರೆ. ಪ್ರಿಯಾ, ಪ್ರೀತಿ, ಐಶ್ವರ್ಯ BT, ಯುವರಾಜ, ರಾಜೇಶ್ವರಿ MP. ಈಗ 4 ತಂಡಗಳನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ಈ ಒಂದು ರಸಪ್ರಶ್ನಾ ಕಾರ್ಯಕ್ರಮದಲ್ಲಿ ಸ್ಕೋರರ್ ಆಗಿ ಮತ್ತು ಸಮಯ ನಿರ್ಣಾಯಕರಾಗಿ ನಮ್ಮ ಶಾಲೆಯ ಅತಿಥಿ ಉಪನ್ಯಾಸಕರಾದಂತಹ ಹರೀಶ್ ರವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ರಸಪ್ರಶ್ನೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲವಾರು ಆಡಿಯನ್ಸ್ ಬಂದಿದ್ದಾರೆ. ಅವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಅತಿಥಿ ಉಪನ್ಯಾಸಕಿಯಾದಂತಹ ಕುಮಾರ ಮೇಡಮ್ ಅವರು. ಇವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ, ಈಗ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಟ್ಟು 4 ಸುತ್ತುಗಳಿರ್ತವೆ. ತದನಂತರದಲ್ಲಿ ಒಂದು 5ನೇ ವಿಶೇಷ ಸುತ್ತು, ನಿರ್ಣಾಯಕ ಸುತ್ತು ಇರ್ತದೆ. ಸರಿಯಾಗಿ ಕೇಳಿಸ್ಕೊಳ್ಬೇಕು. ಒಂದು ಸುತ್ತಿನಲ್ಲಿ 2 ಪ್ರಶ್ನೆಗಳು ಒಂದು ತಂಡಕ್ಕೆ ಬರ್ತದೆ. 1, 2, 3, 4, 5, 6, 7, 8. ಒಟ್ಟು ಒಂದು ಸುತ್ತಿನಲ್ಲಿ 8 ಪ್ರಶ್ನೆಗಳು. ಈ ರೀತಿಯಾಗಿ 4 ಸುತ್ತು. ನಿರ್ಣಾಯಕ ಸುತ್ತಿನಲ್ಲಿ ಒಂದೇ ಪ್ರಶ್ನೆ ಇರ್ತದೆ. ತಂಡಕ್ಕೆ ಒಂದೇ ಪ್ರಶ್ನೆಯನ್ನ ಕೇಳಲಾಗ್ತದೆ. ಒಟ್ಟು 5 ಸುತ್ತುಗಳು. ಒಂದು ಪ್ರಶ್ನೆಗೆ 10 ಅಂಕಗಳು. ನಿಮಗೆ ನೀಡಿರತಕ್ಕಂತ 30 ಸೆಕೆಂಡ್ಗಳ ಸಮಯದಲ್ಲಿ
ನೀವೇ ಚರ್ಚೆ ಮಾಡಿಕೊಂಡು ಸಮಯವನ್ನು ತೆಗೆದುಕೊಂಡು ಯಾರಾದರೂ ಒಬ್ಬರು ಉತ್ತರವನ್ನ ಹೇಳಬೇಕು. ಗುಂಪಿನಲ್ಲಿ ಹೇಳಬಾರದು. ತಪ್ಪು ಉತ್ತರ ಹೇಳಿದಲ್ಲಿ ಅದು ಮುಂದಿನ ತಂಡಕ್ಕೆ ಪಾಸ್ ಆಗುತ್ತೆ. ಪಾಸ್ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾಸ್ ಅಂತ ಹೇಳಬೇಕು, ತಂಡಕ್ಕೆ ಹೋಗಿ. ನೇರ ಪ್ರಶ್ನೆಯಲ್ಲಿ ಕೊಟ್ಟಂತಹ ಉತ್ತರಕ್ಕೆ 10 ಅಂಕಗಳಿರುತ್ತೆ. ಪಾಸ್ ಪಡೆದಂತಹ ಉತ್ತರಕ್ಕೆ 5 ಅಂಕಗಳಿರುತ್ತೆ. ಈಗ ರಸಪ್ರಶ್ನೆ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಎಲ್ಲ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಶುಭವನ್ನು ಕೋರಬೇಕಂತೇಳಿ ಎಲ್ಲರಿಗೂ ಚಪ್ಪಾಳೆಯ ಮೂಲಕ ಶುಭವನ್ನ ಕೋರ್ತಾ ಇದ್ದಾರೆ ಸಭಿಕರು. ಸಭಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಕಾರ್ಯಕ್ರಮಕ್ಕೆ ಭಂಗವನ್ನು ತರ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತೇಳಿ. ಈಗ ಮೊದಲನೇ ಪ್ರಶ್ನೆ, ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಎ ತಂಡಕ್ಕೆ. ಪ್ರಶ್ನೆ ಹೀಗಿದೆ: ಪುರಾತನ ಒಲಿಂಪಿಕ್ಸ್ ನಡೆದ ಸ್ಥಳ ಯಾವುದು? ಪುರಾತನ ಒಲಿಂಪಿಕ್ಸ್ ನಡೆದ ಸ್ಥಳ ಯಾವುದು? ಪುರಾತನ ಒಲಿಂಪಿಕ್ಸ್ ನಡೆದ ಸ್ಥಳ ಯಾವುದು? ವೆರಿ ಗುಡ್, ಸರಿಯಾದ ಉತ್ತರ. ಅಭಿನಂದನೆಯ ಚಪ್ಪಾಳೆ. ಇವರಿಗೆ 10 ಅಂಕಗಳನ್ನ ನೀಡ್ತಾ ಇದ್ದಾರೆ ನಮ್ಮ ಸ್ಕೋರರ್ ಆದಂತಹ ಹರೀಶ್ ಸರ್ ಅವರು, ರವಿ ಸರ್ ಅವರು. ಈಗ ಮೊದಲನೇ ಸುತ್ತಿನ ನೇರ ಪ್ರಶ್ನೆ ಬಿ ತಂಡಕ್ಕೆ. ಬಿ ತಂಡದವರಿಗೆ ಪ್ರಶ್ನೆ ಇಗಿದೆ: ಪುರಾತನ ಒಲಿಂಪಿಕ್ ನಡೆದ ವರ್ಷ ಯಾವುದು? ಕ್ರಿಸ್ತಪೂರ್ವ 776. ಕ್ರಿಸ್ತಪೂರ್ವ 776 ಸರಿಯಾದ ಉತ್ತರ. ಅಭಿನಂದನೆಯ ಚಪ್ಪಾಳೆ. ಇವರಿಗೆ 10 ಅಂಕಗಳು. ಒಲಿಂಪಿಕ್ ಜ್ಯೋತಿ ತಂಡ ನೇರ ಪ್ರಶ್ನೆಗೆ 10 ಅಂಕಗಳನ್ನು ಪಡೆದಿದೆ. ಈಗ ಮೂರನೆಯ ತಂಡ ಸಿ ತಂಡ ಒಲಿಂಪಿಕ್ ಧ್ವಜ ತಂಡಕ್ಕೆ ನೇರ ಪ್ರಶ್ನೆ, ಕುತೂಹಲದ ಪ್ರಶ್ನೆ: ಪುರಾತನ ಒಲಿಂಪಿಕ್ಸ್ ನಿಲ್ಲಿಸಿದ ರಾಜನ ಹೆಸರೇನು? ಪುರಾತನ ಒಲಿಂಪಿಕ್ ನಿಲ್ಲಿಸಿದ ರಾಜನ ಹೆಸರೇನು? ವೆರಿ ವೆಲ್ ಆನ್ಸರ್. ಎಲ್ಲರಿಂದ ಅಭಿನಂದನೆ ಚಪ್ಪಾಳೆ. ಮೂರನೇ ಸೀಕಂಡ 10 ಅಂಕಗಳನ್ನ ಈಗಾಗಲೇ ಪಡೆದುಕೊಂಡಿದೆ. ತುಂಬ ಹೃದಯದ ಧನ್ಯವಾದಗಳು. ಮೊದಲ ಸುತ್ತಿನ 4ನೇ ತಂಡಕ್ಕೆ ಮೊದಲ ಪ್ರಶ್ನೆ: ಆಧುನಿಕ ಒಲಿಂಪಿಕ್ ಪಿತಾಮಹ ಯಾರು? ಆಧುನಿಕ ಒಲಿಂಪಿಕ್ ಪಿತಾಮಹ ಯಾರು? ಸರಿಯಾದ ಉತ್ತರ. ಮೊದಲನೇ ಸುತ್ತಿನಲ್ಲಿ ಈ ತಂಡ 10 ಅಂಕಗಳನ್ನ ಪಡೆದಿದೆ. ಒಟ್ಟು 4 ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸಿದಂತ 4 ತಂಡಗಳು 10 ಅಂಕಗಳನ್ನ ಪಡೆದು ಮುನ್ನುಗ್ಗುತ್ತಿವೆ. ಮೊದಲನೇ ಸುತ್ತಿನ 2ನೇ ಪ್ರಶ್ನೆ ಮೊದಲನೇದಾಗಿ ಎ ತಂಡಕ್ಕೆ: ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೆದ ವರ್ಷ? ಅಂತಾರಾಷ್ಟ್ರೀಯ ಪ್ರಶ್ನೆ ಮತ್ತೊಮ್ಮೆ, ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೆದ ವರ್ಷ. ನಿಮಗೆ 30 ಸೆಕೆಂಡ್ಗಳ ಕಾಲ ಇರ್ತದೆ. ನಿಮ್ಮಲ್ಲಿ ಚರ್ಚೆಯನ್ನ ಮಾಡಿ ನಂತರದಲ್ಲಿ ಉತ್ತರವನ್ನ ಕೊಡಬಹುದು. ಯಾರು ಉತ್ತರ ಕೊಡ್ತೀರಾ ಅವರು ತಮ್ಮ ಕೈಯನ್ನ ರೈಸ್ ಮಾಡಿ ನನ್ನ ಮೈಕನ್ನು ಅವರಿಗೆ ಕೊಡ್ತೀನಿ, ಅಥವಾ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೋಬಹುದು. 1894. ಮತ್ತೇನಾದ್ರೂ ಉತ್ತರ ಇದೆಯಾ ನಿಮ್ಮಲ್ಲಿ? ಉತ್ತರ ಸರಿಯಾಗಿದೆ. 1894. ಬಹಳ ಅತ್ಯುತ್ತಮವಾದ ಉತ್ತರವನ್ನು ಕೊಡೋದ್ರ ಮೂಲಕ 10 ಅಂಕಗಳ ಪಡೆದಿದ್ದಾರೆ. ಪ್ರಥಮ ಸುತ್ತಿನ 2 ಪ್ರಶ್ನೆಗಳಿಗೆ ಎ ತಂಡದವರು ಉತ್ತರವನ್ನು ಕೊಡೋದ್ರ ಮೂಲಕ 20 ಅಂಕಗಳನ್ನು ಗಳಿಸಿದ್ದಾರೆ. ಪ್ರಥಮ ಸುತ್ತಿನ 2ನೇ ನೇರವಾದ ಪ್ರಶ್ನೆ ಬಿ ತಂಡಕ್ಕೆ. ಅತ್ಯಂತ ಕುತೂಹಲವಾದ ಪ್ರಶ್ನೆ: ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೆದ ಸ್ಥಳ? 30 ಸೆಕೆಂಡ್ಗಳ ಸಮಯಾವಕಾಶ ನಿಮಗಿದೆ. ನೀವೇ ಚರ್ಚೆಯನ್ನ ಮಾಡಿಕೊಳ್ಬೇಕು. 6 ಜನ ಚರ್ಚೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಉತ್ತರವನ್ನ ಕೊಡಬಹುದು. ನೀವು ಪ್ರಶ್ನೆ ಮತ್ತೊಮ್ಮೆ: ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೆದ ಸ್ಥಳದ ಹೆಸರನ್ನು ಹೇಳಿದ್ರೆ ಸಾಕು. ಉತ್ತರ ತಪ್ಪು. ಅದು ಈಗ ಸಿಗೆ ಹೋಗಿದೆ, ಪಾಸ್ ಆಗಿ.
ಸರಿಯಾದ ಉತ್ತರ ಫ್ರಾನ್ಸ್ ಚಪ್ಪಾಳೆ. ಈಗ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆಯನ್ನ, ಅಲ್ಲಿ ಮಳೆ ಬರ್ತಾ ಇದೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆದರೆ ಈಗ ಸೈನಿಕ ಬಂದು ಗಲಾಟೆಯಿಂದ ಕೂಡ ಎರಡನೇ ಸುತ್ತಿನ ಮೊದಲ ಸುತ್ತಿನ ಎರಡನೇ ಪ್ರಶ್ನೆಯಲ್ಲಿ ಈಗ ಶ್ರೀಕಂಠಕ್ಕೆ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಒಟ್ಟು ಪ್ರತಿನಿಧಿಗಳ ಸಂಖ್ಯೆ, ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಲ್ಲಿದ್ದ ಒಟ್ಟು ಪ್ರತಿನಿಧಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 9. ಚಪ್ಪಾಳೆ. ಶ್ರೀಕಂಠಕ್ಕೆ ನೇರ ಪ್ರಶ್ನೆಯಲ್ಲಿ 10 ಅಂಕಗಳನ್ನು ಪಡೆದು ಮುನ್ನುಗ್ಗುತ್ತಿದ್ದಾರೆ. ಈಗ ನೇರ ಪ್ರಶ್ನೆ, ಈ ಸುತ್ತಿನ ಕಡೆಯ ಪ್ರಶ್ನೆ, ಈ ಸುತ್ತಿನ ಎರಡನೇ ಪ್ರಶ್ನೆ. ದಿ ತಂಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಯಾರು? ಯಾರು 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 ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಯಾರು ಎಂತಕ್ಕಂಥದ್ದನ್ನ ಹೇಳಬೇಕು. ಉತ್ತರವನ್ನ ಕೊಡೋದಕ್ಕೆ ನಿಂತಿದ್ದಾರೆ ತಪ್ಪು ಉತ್ತರ ತಪ್ಪಾಗಿದೆ. ಈಗ ಎ ತಂಡಕ್ಕೆ ಒಂದು ಉತ್ತಮ ಅವಕಾಶ ಬಳಸಿಕೊಳ್ಬಹುದು. ವೆರಿ ಗುಡ್ ಆನ್ಸರ್. ಇದರಿಂದ 5 ಅಂಕಗಳನ್ನ ಹೆಚ್ಚಿಗೆ ಪಡೆದುಕೊಂಡಿದೆ. ಈಗ ಮೊದಲನೇ ಸುತ್ತು ಮುಗಿದಾಗಿದೆ. ಈ ಒಂದು ಸುತ್ತಿನ ಗುಣಿಕೆಯನ್ನು ಮಾಡಿದಂತಹ ರವಿ ಅವರು ಮೊತ್ತಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಬಡ್ಡಿ ತಂಡವು 2 ಸರಿ ಪ್ರಶ್ನೆಗಳಿಗೆ ನೇರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಒಂದು ಪಾಸಿಂಗ್ ಕ್ವಶನ್ಗೆ ಆನ್ಸರ್ ಕೊಟ್ಟು 25 ಅಂಕಗಳನ್ನು ತಗೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ನೆಕ್ಸ್ಟ್ ಒಲಿಂಪಿಕ್ ಜ್ಯೋತಿಯ ತಂಡದಿಂದ ನೇರ ಪ್ರಶ್ನೆಗೆ 1 ಮಾತ್ರ ಉತ್ತರ ಕೊಟ್ಟು ಅವರಿಗೆ 10 ಅಂಕ ಸಿಕ್ಕಿದೆ. ನೆಕ್ಸ್ಟ್ ಒಲಿಂಪಿಕ್ ಗಜ ಈ ಟೀಮ್ ಇಂದ 2 ನೇರ ಪ್ರಶ್ನೆ 1 ಚಾಯ್ಸ್ ಕ್ವಶನ್, ಅವರಿಗೆ 25 ಅಂಕ ಸಿಕ್ಕಿದೆ. ನೆಕ್ಸ್ಟ್ ಏಷ್ಯನ್ ಕ್ರೀಡೆಗಳು, ಅವರಿಗೆ ಕೂಡ 2 ನೇರ ಪ್ರಶ್ನೆ ಇತ್ತು, ಯಾವುದೇ ರೀತಿ ಚಾಯ್ಸ್ ಸಿಗಲಿಲ್ಲ. ಸೊ 1 ಕ್ವಶನ್ಗೆ ಆನ್ಸರ್ ಮಾಡಿ 10 ಅಂಕನ ತಗೊಂಡಿದ್ದಾರೆ. ಧನ್ಯವಾದಗಳು ರವಿ ಸರ್ ಅವರಿಗೆ. ಉತ್ತಮ ಗುಣಿಕಕಾರರಾಗಿ ಏನು ಮೊತ್ತದ ಅಂಕಗಳನ್ನು ಪಡೆದಿರ ತಿಳಿಸಿಕೊಟ್ಟಿದ್ದಾರೆ. ಈಗ ಎರಡನೆಯ ಸುತ್ತಿನಲ್ಲಿ ಕೂಡ 8 ಪ್ರಶ್ನೆಗಳು ಇರ್ತವೆ. ಒಂದೊಂದು ತಂಡಕ್ಕೆ 2 ಪ್ರಶ್ನೆಗಳು, 10 ಸಮ ಅಂಕಗಳಿರ್ತವೆ. ಈಗ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ, ಎ ತಂಡಕ್ಕೆ ಒಲಿಂಪಿಕ್ ಸಮಿತಿಯ ಮೊದಲ ಕಾರ್ಯದರ್ಶಿ ಯಾರು? ನೋಡಿ, ನಿಮಗೆ 30 ಸೆಕೆಂಡ್ಗಳ ಕಾಲ ಚರ್ಚೆಗೆ ಅವಕಾಶ ಇರ್ತದೆ. ನೀವು ಚರ್ಚೆ ಮಾಡಿ ಸರಿಯಾದ ಉತ್ತರವನ್ನ ನೀಡಬಹುದು. ನಿಮಗೆ ಸಮಯ ಇದೆ, ಯೋಚನೆ ಮಾಡಿ. ಸರಿನಾ? ಅದೇ ಫೈನಲ್ ಲೀಡರ್? ಉತ್ತರ ಸರಿಯಾಗಿದೆ. ಉತ್ತಮವಾದ ಉತ್ತರವನ್ನ ಕೊಟ್ಟಿದ್ದಾರೆ ಎ ತಂಡದವರು. ಸರಿಯಾದ ಉತ್ತರ ಕಬಡ್ಡಿ. ಎರಡನೇ ತಂಡಕ್ಕೆ ಅಂದರೆ ಬಿ ತಂಡಕ್ಕೆ ಮೊದಲನೇ ಪ್ರಶ್ನೆ, ಎರಡನೇ ಸುತ್ತಿನ ಮೊದಲ ಪ್ರಶ್ನೆ, ಆಧುನಿಕ ಒಲಿಂಪಿಕ್ಸ್ ನಡೆದ ಸ್ಥಳ. ನಿಮಗೆ ಸಮಯಾವಕಾಶ ಇದೆ, ಚರ್ಚೆ ಮಾಡ್ಕೊಳ್ಳಿ. ನಡೆದ ಸ್ಥಳವನ್ನು ತಿಳಿಸಬೇಕಾಗ್ತದೆ. ಸಮಯಾವಕಾಶ ಮುಗಿಯಲಿಕ್ಕೆ ಬಂದಿದೆ, ಉತ್ತರವನ್ನು ನೀಡಬೇಕು. ಗ್ರೀಕ್ನ ಅಥೆನ್ಸ್ ಸರಿಯಾದ ಉತ್ತರ. ಬಿ ತಂಡ ಸರಿಯಾದ ಉತ್ತರವನ್ನು ನೀಡೋದ್ರ ಮೂಲಕ 10 ಅಂಕಗಳನ್ನ ಪಡೆದಿದೆ. ಈಗ ಸಿ ತಂಡಕ್ಕೆ ನೇರ ಪ್ರಶ್ನೆ, ಎರಡನೇ ಸುತ್ತಿನ ಮೊದಲ ನೇರ ಪ್ರಶ್ನೆ, ಆಧುನಿಕ ಒಲಿಂಪಿಕ್ಸ್ ನಡೆದ ವರ್ಷ ಯಾವುದು? ನೋಡಿ, ನಿಮಗೆ ಸಮಯಾವಕಾಶ ಇದೆ, ಚರ್ಚೆಯನ್ನ ಮಾಡಿಕೊಂಡು ಉತ್ತರವನ್ನ ನೀಡಬಹುದು. ಸಿ ತಂಡಕ್ಕೆ ಉತ್ತರ ನೀಡುವ ಅವಕಾಶ.
ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಪೌಸ್ನ ಮೂಲಕ ಡಿ ತಂಡಕ್ಕೊಂದು ಸುವರ್ಣ ಅವಕಾಶ. ಉತ್ತರವನ್ನು ಹೇಳಲು ತಾಮುಂದೆ ಎಂದು ಸದಸ್ಯರು ತಮ್ಮಲ್ಲಿ ಪೈಪೋಟಿಯನ್ನು ಏರ್ಪಡಿಸಿಕೊಂಡಿದ್ದಾರೆ. ಈ ಉತ್ತರವನ್ನು ಯಾರು ಹೇಳ್ತಾರೆ ಅಂತ ಕಾಯ್ದು ನೋಡಬೇಕು. 1894 ಏಪ್ರಿಲ್ 5. ಉತ್ತರ ತಪ್ಪಾಗಿದೆ. ಮತ್ತೊಮ್ಮೆ ಎ ಸುವರ್ಣ ಅವಕಾಶ. 1896 ಏಪ್ರಿಲ್ 5. 1896 ಏಪ್ರಿಲ್ 5. ಅತ್ಯಂತ ಕುತೂಹಲಕರ ಪ್ರಶ್ನೆಗೆ ಉತ್ತರ ನಿಜವೆಂದು ಸಾಬೀತಾಗಿದೆ. 1896 ಏಪ್ರಿಲ್ 5. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಸಿಕ್ಕಿದೆ. ಈಗ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಡಿ ತಂಡಕ್ಕೆ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ರಚಿತವಾದ ವರ್ಷ. ಮತ್ತೊಮ್ಮೆ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ರಚಿತವಾದ ವರ್ಷ. ಸಮಯಾವಕಾಶ ಇದೆ, ಚರ್ಚೆ ಮಾಡಿ ಸರಿಯಾದ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. 1894. ಮತ್ತೆ ಯಾರಾದ್ರೂ ಉತ್ತರವನ್ನು ಹೇಳಲು ಇದೀರಾ? ಸರಿ, ಲಾಕ್ ಮಾಡಿದೀನಿ. ಉತ್ತರ 1894. ಅಭಿನಂದನೆಯ ಚಪ್ಪಾಳೆ. ಉತ್ತರ ಸರಿಯಾಗಿದೆ. ಕುತೂಹಲಕಾರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ, ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಈಗ ಎರಡನೇ ಸುತ್ತಿನ ಮೊದಲ ನೇರ ಪ್ರಶ್ನೆ. ಒಲಿಂಪಿಕ್ಸ್ ದೇಹಿಯ ವಾಕ್ಯ ಏನು? ಒಲಿಂಪಿಕ್ಸ್ ನ ದೇಹಿಯ ವಾಕ್ಯ ಏನು? ಸಮಯಾವಕಾಶ ಇದೆ. ಆಟಗಾರರಲ್ಲಿ ಹೃದಯ ಬಡಿತ ಡಗ್ 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 ಏನುತ್ತಾ ಇದೆ? ಉತ್ತರ ಸೈಟಿಯಸ್, ಫೋರ್ಟಿಯಸ್, ಆರ್ಟಿಯಸ್. ಸೈಟಿಯಸ್, ಆರ್ಟಿಯಸ್ ಮತ್ತು ಫೋರ್ಟಿಯಸ್. ಸರಿಯಾದ ಉತ್ತರ. ಎ ತಂಡಕ್ಕೆ ನೇರ ಪ್ರಶ್ನೆಯಲ್ಲಿ 10 ಅಂಕಗಳನ್ನ ಪಡೆದಿದೆ. ಎರಡನೇ ಸುತ್ತಿನ ನೇರವಾದ ಎರಡನೇ ಪ್ರಶ್ನೆ ಬಿ ತಂಡಕ್ಕೆ. ಒಲಿಂಪಿಕ್ಸ್ ಧೋತಿ ತಂಡಕ್ಕೆ ಸೈಟಿಯಸ್ ಎಂದರೆ ಏನು? ಇನ್ನೂ ವೇಗ. ಉತ್ತರ ಮತ್ತೆ ಯಾರಾದ್ರೂ ಹೇಳ್ತೀರಾ? ಲಾಕ್ ಮಾಡಬಹುದಾ? ಲಾಕ್ ಮಾಡ. ಉತ್ತರ ಲಾಕ್ ಆಗಿದೆ. ಇನ್ನಷ್ಟು ಬೇಗ. ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ನೀಡೋದ್ರ ಮೂಲಕ 10 ಅಂಕಗಳನ್ನ ಪಡೆದಿರತಕ್ಕಂಥ ತಂಡ ಬಿ ಒಲಿಂಪಿಕ್ ಜ್ಯೋತಿ. ನೆಕ್ಸ್ಟ್ ಮೂರನೇ ತಂಡಕ್ಕೆ ಎರಡನೇ ನೇರವಾದ ಪ್ರಶ್ನೆ. ಆರ್ಟಿಎಸ್ ಎಂದರೆ ಏನು? ಸಮಯ ಇದೆ, ಚರ್ಚೆ ಮಾಡ್ಕೊಳ್ಳಿ. ಉತ್ತರ ತಪ್ಪುದ್ರೆ ಮುಗಿತು. ಆರ್ಟಿಎಸ್ ಎಂದರೆ ಏನು? ಇನ್ನೂ ಶಕ್ತಿ. ಉತ್ತರ ತಪ್ಪಾಗಿದೆ. ಪ್ರಶ್ನೆ ಡಿ ತಂಡಕ್ಕೆ ಸುವರ್ಣ ಅವಕಾಶ. ಉತ್ತರ ಹೇಳಲು ಡಿ ತಂಡದಲ್ಲಿ ಮುಗಿಬಿದ್ದು ಎದ್ದಂತಾ ಇದ್ದಾನೆ. ಇನ್ನೂ ಎತ್ತರ. ಉತ್ತರ ಸರಿಯಾಗಿದೆ. ಎಲ್ಲರಿಗೂ ಅಭಿನಂದನೆಯ ಚಪ್ಪಾಳೆಯನ್ನು ತಟ್ಟದ ಮೂಲಕ ಮಾಡಬೇಕು. ಈಗ ಎರಡನೇ ಸುತ್ತಿನ ಎರಡನೇ ನೇರ ಪ್ರಶ್ನೆ ಡಿ ತಂಡಕ್ಕೆ ನೇರ ಪ್ರಶ್ನೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಪ್ರಧಾನ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ಒಲಿಂಪಿಕ್ ನ ಪ್ರಧಾನ ಕಚೇರಿ ಎಲ್ಲಿದೆ? ನೀವು ಚರ್ಚೆಯನ್ನ ಮಾಡ್ಕೊಳ್ಬೇಕು. ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಉತ್ತರವನ್ನು ಕೊಡಬೇಕು. ಲೂಸಾನ್ ಸರಿಯಾದ ಉತ್ತರವೇ. ಆದರೆ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ. 2 ಸುತ್ತುಗಳು ಮುಗಿದಿದೆ. 2 ಸುತ್ತುಗಳು ಮುಗಿದ ನಂತರದಲ್ಲಿ ತಂಡಗಳು ಪಡೆದಿರತಕ್ಕಂತ ಅಂಕಗಳನ್ನ ತಿಳಿಸಿದ್ದಾರೆ ರವಿ ಸರ್ ಅವರು. ಎರಡನೇ ಸುತ್ತಿನಲ್ಲೂ ಎ ತಂಡವು 25 ಅಂಕಗಳನ್ನು, ಬಿ ತಂಡ 20 ಅಂಕಗಳನ್ನು, ಸಿ ತಂಡ ಯಾವುದೇ ರೀತಿ ಖಾತೆಯನ್ನು ಓಪನ್ ಮಾಡಿಲ್ಲ, ಡಿ ತಂಡ
25 ಅಂಕಗಳನ್ನು ತೆಗೆಯುವ ಮೂಲಕ ಕಾರ್ಯಕ್ರಮ ಮುಂದುವರಿಯಲಿದೆ. ತುಂಬ ಹೃದಯದ ಧನ್ಯವಾದಗಳು. ಈಗ 3ನೇ ಸುತ್ತಿನ ಆರಂಭವಾಗ್ತಾ ಇದೆ. 3ನೇ ಸುತ್ತಿನ ಆರಂಭದಲ್ಲಿ ನಿಮಗೆ ಮತ್ತೆ ಅದೇ ನಿಯಮ, 2 ಪ್ರಶ್ನೆಗಳನ್ನ ಪ್ರತಿ ತಂಡಕ್ಕೆ ಕೇಳಲಾಗುತ್ತೆ. 2 ಸುತ್ತುಗಳಿರ್ತವೆ. ನೇರ ಪ್ರಶ್ನೆಯ 2 ಸುತ್ತುಗಳು. ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲೇ ಚರ್ಚೆಯನ್ನ ಮಾಡಿಕೊಡಿ, ನಂತರದಲ್ಲಿ ಉತ್ತರವನ್ನು ಕೊಡಬೇಕು. ನಿಮಗೆ 30 ಸೆಕೆಂಡ್ಗಳ ಅವಕಾಶ ಇದೆ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ಎ ತಂಡಕ್ಕೆ. ಒಲಿಂಪಿಕ್ ಧ್ವಜ ವಿನ್ಯಾಸಗೊಳಿಸಿದವರು ಯಾರು? ಒಲಿಂಪಿಕ್ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ನಿಮಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಚರ್ಚೆಯನ್ನು ಮಾಡಿ ಸರಿಯಾದ ಉತ್ತರವನ್ನು ನೀಡುವುದು. ಉತ್ತರ ಗೊಬರ್ಟಿ. ಸರಿಯಾದ ಉತ್ತರ. ಚಪ್ಪಾಳೆ ತಟ್ಟುವುದರ ಮೂಲಕ ಎ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕು. 10 ಅಂಕಗಳನ್ನ 3ನೇ ಸುತ್ತಿನ ಪ್ರಥಮ ಪ್ರಶ್ನೆಗೆ ಪಡೆದಿದೆ. ಪ್ರಥಮ ಸುತ್ತಿನ ಪ್ರಥಮ ಪ್ರಶ್ನೆ. ಆದರೆ 2ನೇ ಪ್ರಶ್ನೆ ಬಿ ತಂಡಕ್ಕೆ. ಒಲಿಂಪಿಕ್ ಧ್ವಜ ರಚಿತವಾದ ವರ್ಷ. ಒಲಿಂಪಿಕ್ ಧ್ವಜ ರಚಿತವಾದ ವರ್ಷ. ನಿಮಗೆ ಸಮಯಾವಕಾಶ ಇದೆ. ಚರ್ಚೆ ಮಾಡೋದ್ರ ಮೂಲಕ ನೀವು ಉತ್ತರವನ್ನು ನೀಡಬಹುದು. ಇದರ ತಂಡದವರು ಕೇವಲದಂತೆ ನೀವು ಚರ್ಚೆ ಮಾಡಿಕೊಳ್ಳಬೇಕು. ಸಮಯ ಆಗ್ತಾ ಇದೆ. ಸರಿಯಾದ ಉತ್ತರ 1912. ಬಿ ತಂಡದ ನೇರ ಪ್ರಶ್ನೆಗೆ 10 ಅಂಕಗಳನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ. ಸಿ ತಂಡಕ್ಕೆ ಈಗ 3ನೇ ಸುತ್ತಿನ ಮೊದಲ ಪ್ರಶ್ನೆ. ಒಲಿಂಪಿಕ್ ಧ್ವಜ ಮೊದಲಿಗೆ ಆರಿಸಿದ ವರ್ಷ. ಒಲಿಂಪಿಕ್ ಧ್ವಜ ಮೊದಲಿಗೆ ಆರಿಸಿದ ವರ್ಷ. ಸಮಯಾವಕಾಶ ಇದೆ. ಚರ್ಚೆ ಮಾಡ್ಕೊಳ್ಳಿ. ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮ್ಮಲ್ಲಿನ ಚರ್ಚೆ ಅನುಕೂಲ ಆಗುತ್ತೆ. ಯಾರಾದ್ರೂ ಒಟ್ಟು ಎದ್ದು ನಿಂತರೆ ಅವರಿಗೆ ಮೈಕನ್ನು ಕೊಟ್ಟು ಉತ್ತರವನ್ನು ಹೇಳ್ಬೋದು. ಒಲಿಂಪಿಕ್ ಧ್ವಜ ರಚನೆಯಾದ ವರ್ಷ 1914. ತಪ್ಪಾದ ಉತ್ತರ. ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಈ ತಂಡದ ವಿದ್ಯಾರ್ಥಿನಿಯರು ನಾಮುಂದು ಅಂತ ಉತ್ತರ ಹೇಳಲು ಚಡಪಡಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಹೇಳಬೇಕು. ನನ್ನ ಪ್ರಶ್ನೆ ಸರಿಯಾಗಿದೆ. ರಚಿತವಾದ ವರ್ಷ ಕೇಳ್ತಾ ಇದ್ದೀನಿ. ಉತ್ತರ 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 ತಪ್ಪು 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 ತಪ್ಪು. ಈಗ ಎ ತಂಡಕ್ಕೆ ಇದು ಎಷ್ಟು 3ನೇ ಪ್ರಶ್ನೆ ಅಲ್ವಾ? 3ನೇ ಪ್ರಶ್ನೆ ಯಾರಿಗಿದು? ಸಿ ತಂಡಕ್ಕೆ 3ನೇ ಪ್ರಶ್ನೆ. ನಾನು ಕೇಳಿದ್ದು ರಚಿತವಾದ ವರ್ಷ ಅಂತ ಕೇಳೋಣ ಅಥವಾ ಆರಿಸಿದ ವರ್ಷ? ಆರಿಸಿದ ವರ್ಷ. ನೀವು ಎಷ್ಟು ಹೇಳಿದ್ರಿ? ತಪ್ಪು. ನೀವು ಎಷ್ಟು ಹೇಳಿದ್ರಿ? ಇಲ್ಲ. ಈಗ ಸರಿಯಾಗಿದೆಯಲ್ಲ? ನಾನು ಮಾಡ್ತಿರೋದು ರೋಡ್ ಕರೆಕ್ಟ್ ಆಗಿದೆಯಲ್ಲ? ನಾನು ಕೇಳ್ತಾ ಇರೋದು ಅದನ್ನ ರಚನೆ ಮಾಡಿದ ವರ್ಷ. ಆರಿಸಿದ ವರ್ಷ ಕೇಳ್ದ ನಾನು. 3ನೇ ಪ್ರಶ್ನೆ ಅಲ್ವಾ? ಇದು ಪಾಸ್ ಆಗಿದೆ. ಉತ್ತರವನ್ನ ಇಲ್ಲ, ಪ್ರಶ್ನೆಯಲ್ಲಿ ಸ್ವಲ್ಪ ಗೊಂದಲ ಆಗಿರೋದ್ರಿಂದ ನಾನೀಗ ಬೇರೆ ಪ್ರಶ್ನೆಯನ್ನ ಸಿ ತಂಡದವರಿಗೆ ಕೇಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಗೊಂದಲದ ಪರಿಣಾಮವಾಗಿ ತಪ್ಪಾಗಿದೆ. ಅದನ್ನ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಲಿಂಪಿಕ್ ಧ್ವಜ ಮೊದಲಿಗೆ ಆರಿಸಿದ ವರ್ಷ ಕೇಳ್ತಾ ಇದ್ದೀನಿ ಅವರಿಗೆ. ನೇರವಾದ ಪ್ರಶ್ನೆ. ತಪ್ಪು. ಆರಾಟ ಮಾಡಿದ ವರ್ಷ. ಸರಿಯಾದ ಉತ್ತರ. ಈಗ ನಿಮಗೆ ಸಿಗಾಯ್ತಲ್ವಾ? ಈಗ ನೇರ ಪ್ರಶ್ನೆ ಡಿಗೆ. ಒಲಿಂಪಿಕ್ ಧ್ವಜ ಮೊದಲಿಗೆ ಆರಿಸಿದ ಒಲಿಂಪಿಕ್ ಯಾವುದು? ಒಲಿಂಪಿಕ್ ಧ್ವಜನ ಆರಿಸಿದ ಮೊದಲ ಒಲಿಂಪಿಕ್ ಯಾವುದು? ಯಾವುದು? ಸರಿಯಾದ ಉತ್ತರ ಬೆಲ್ಜಿಯಂನ ಆಂಟ್ವರ್ಪ್. ಸುತ್ತಿನ ಎಲ್ಲ ಪ್ರಶ್ನೆಗಳಾದವರ ಸರಿ ಆಯ್ತಲ್ಲ? ಈಗ 3ನೇ ರೌಂಡಿನ ಪ್ರಥಮ ಪ್ರಶ್ನೆ ತಂಡ
ಹೇಗೆ ಒಲಿಂಪಿಕ್ ಧ್ವಜ ಹೊಂದಿರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? ಒಟ್ಟು ಬಣ್ಣಗಳ ಸಂಖ್ಯೆ, ಒಲಿಂಪಿಕ್ ಧ್ವಜ ಹೊಂದಿರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 5 ಅಲ್ಲ 6. 5 ವರ್ತುಲಗಳ ಬಣ್ಣ ಇರುತ್ತೆ. ನಂತರದಲ್ಲಿ ಆ ಧ್ವಜ ಒಂದು ಬಿಳಿಯ ಬಣ್ಣವನ್ನು ಹೊಂದಿದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಒಟ್ಟು ಬಣ್ಣಗಳ ಸಂಖ್ಯೆ ನಾನು ಕೇಳಿದ್ದು, ವರ್ತುಲಗಳು 5 ಬಣ್ಣದಲ್ಲಿರ್ತವೆ. ಬಿಳಿಯ ಧ್ವಜ ಬಿಳಿಯ ಬಣ್ಣದಲ್ಲಿರುತ್ತೆ. ಅದರಿಂದ ಸರಿಯಾದ ಉತ್ತರ ಒಟ್ಟು ಬಣ್ಣಗಳ ಸಂಖ್ಯೆ 6. ಈಗ ಎರಡನೇ ಪ್ರಶ್ನೆ, ನೇರ ಪ್ರಶ್ನೆ. ಬಿ ತಂಡಕ್ಕೆ ಒಲಿಂಪಿಕ್ ಧ್ವಜ ಹೊಂದಿರುವ ವರ್ತುಲಗಳ ಸಂಖ್ಯೆ ಎಷ್ಟು? 5. ಉತ್ತರ ಸರಿಯಾಗಿದೆ. ಅದರಲ್ಲಿ ಇರ್ತಕ್ಕಂಥ ವರ್ತುಲಗಳ ಸಂಖ್ಯೆ 5. ಉತ್ತರ ನೇರ ಉತ್ತರದಲ್ಲಿ ಬಿ ತಂಡಕ್ಕೆ 10 ಅಂಕಗಳು. ಈಗ ಸಿ ತಂಡಕ್ಕೆ ನೇರ ಪ್ರಶ್ನೆ. ಒಲಿಂಪಿಕ್ ಧ್ವಜದ ವರ್ತುಲದ ಮೊದಲ ವರ್ತುಲ ಯಾವ ಬಣ್ಣವನ್ನು ಹೊಂದಿದೆ ಅಂತ ಹೇಳಿ. ಉತ್ತರ ನೀಲಿ. ಸರಿಯಾಗಿದೆ, ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆಯಲ್ಲಿ 10 ಅಂಕಗಳನ್ನು ಪಡೆದಿದ್ದಾರೆ. ಈಗ ಪ್ರಶ್ನೆ, ನೇರ ಪ್ರಶ್ನೆ. ಈ ತಂಡಕ್ಕೆ ಒಲಿಂಪಿಕ್ ಧ್ವಜದ ಮೊದಲ ವರ್ತುಲವನ್ನು ದಾಟಿ ಇರುವ ಕೊನೆಯ ವರ್ತುಲದ ಬಣ್ಣ ಯಾವುದು? ಕೆಂಪು. ಕೆಂಪು. ಸರಿಯಾದ ಉತ್ತರ ಕೆಂಪು. ಎಲ್ಲರ ಅಭಿನಂದನೆಯ ಚಪ್ಪಾಳೆ. 3ನೇ ರೌಂಡ್ ಅನ್ನ ಮುಗಿಸಿದೆ. ಈಗ 3 ರೌಂಡ್ಗಳ 3ನೇ ರೌಂಡಿನ ಸ್ಕೋರ್ ಅನ್ನು ಹೇಳದಿದ್ದಾರೆ ರವಿ ಸರ್ ಅವರು. 3ನೇ ಹಂತವು ಸತತವಾಗಿ ಮುಕ್ತಾಯಗೊಂಡಿದೆ. ಎ ತಂಡ 20 ಅಂಕ, ಬಿ 20 ಅಂಕ, ಸಿ 10 ಅಂಕ ಮತ್ತೆ ಡಿ ತಂಡವು 25 ಅಂಕಗಳನ್ನು ತೆಗೆದುಕೊಂಡು 4ನೇ ಮುಂದಿನ ಹಂತಕ್ಕೆ ತಲುಪಲಿದೆ. ಮೂರು ಸುತ್ತುಗಳನ್ನ ಮುಗಿಸಿಕೊಂಡು ತಂಡಗಳು ನಾಮುಂದು ತಾಮುಂದು ಎಂದು ಪೈಪೋಟಿ ಮಾಡ್ತಾ ಇದ್ದಾರೆ. ಈಗ 4ನೇ ಸುತ್ತು ಆರಂಭಗೊಳ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೆ, ಒಟ್ಟು 5 ಸುತ್ತುಗಳಿರ್ತವೆ. ಕೊನೆಯ ಸುತ್ತು ನಿರ್ಣಾಯಕ ಸುತ್ತು. ಕೇವಲ 1 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದು 4ನೇ ಸುತ್ತು. 2 ಪ್ರಶ್ನೆಗಳಿರ್ತವೆ. ಪ್ರತಿ ತಂಡಕ್ಕೆ 2 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಈಗ 4ನೇ ಸುತ್ತಿನ ಮೊದಲ ಪ್ರಶ್ನೆ, ಒಲಿಂಪಿಕ್ ಜ್ಯೋತಿ ಬೆಳಗುವ ಪದ್ಧತಿ ಜಾರಿಗೆ ತಂದ ವರ್ಷ? 1936. ಸಮಯಾವಕಾಶ ಇದೆ, ಸಮಯ ಇದೆ. ಯೋಚನೆ ಮಾಡಿ ಹೇಳೋದಕ್ಕೆ ಸಮಯ ಇದೆ. ಲಾಕ್ ಮಾಡ್ಲಾ ಕ್ಯಾಪ್ಟನ್? ಲಾಕ್ ಮಾಡ್ಲಾ? ಉತ್ತರ 1936. ಉತ್ತರದಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ, ಆದ್ರೂ ಕೂಡ ಉತ್ತರ ಸರಿ ಇದೆ. 1936. ಎಲ್ಲರಿಗೂ ಅಭಿನಂದನೆಯ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಪ್ರೇಕ್ಷಕರು ಹುಮ್ಮಸ್ಸನ್ನು ಕೊಡಬೇಕು. ಈಗ 2ನೇ ಪ್ರಶ್ನೆ ಬಿ ತಂಡಕ್ಕೆ. ಒಲಿಂಪಿಕ್ ಜ್ಯೋತಿ ಮೊದಲು ಬೆಳಗಿಸಿದ ಒಲಿಂಪಿಕ್ ಯಾವುದು? ಒಲಿಂಪಿಕ್ ಜ್ಯೋತಿ ಮೊದಲಿಗೆ ಬೆಳಗಿಸಿದ ಒಲಿಂಪಿಕ್ ಯಾವುದು? ಅದು ಪ್ಲೇಸ್ ಹೇಳಿದ್ರೆ ಸಾಕು. ಪ್ಲೇಸ್ ಜರ್ಮನಿ. ಮತ್ತಷ್ಟು ಸಮಯಗಳಿದೆ ನೋಡಿ, ಚರ್ಚೆ ಮಾಡಿ ಉತ್ತರ ಚರ್ಚೆ ಮಾಡಿ. ಲಾಕ್ ಮಾಡ್ಲ ಕ್ಯಾಪ್ಟನ್? ಉತ್ತರ ಜರ್ಮನಿ. ಸರಿಯಾದ ಉತ್ತರ. ಈಗ 3ನೇ ಪ್ರಶ್ನೆ ಸಿ ತಂಡಕ್ಕೆ. ಒಲಿಂಪಿಕ್ಸ್ ಗೀತೆ ರಚಿಸಿದವರು ಯಾರು? ಒಲಿಂಪಿಕ್ಸ್ ಗೀತೆ ರಚಿಸಿದವರು ಯಾರು? ನಿಮಗೆ ಸಮಯಾವಕಾಶ ಇದೆ. ಆಡಿಯನ್ಸ್ ಕೂಡ ತಮಗೆ ಗೊತ್ತಿದ್ರೆ ಹೇಳ್ಬೋದು, ಅವ್ರು ಹೇಳಿಲ್ಲ ಅಂದ್ರೆ. ಸರಿಯಾದ ಉತ್ತರ ಸಿ ತಂಡದವರಿಗೆ 10 ಅಂಕಗಳಿಂದ ಸರಿಯಾದ ಉತ್ತರ ಸಿಕ್ಕಿದೆ. ಈಗ 4ನೇ ನೇರ ಪ್ರಶ್ನೆ, 4ನೇ ಸುತ್ತಿನ ಮೊದಲ ನೇರ ಪ್ರಶ್ನೆ ಡಿ ತಂಡಕ್ಕೆ. ಒಲಿಂಪಿಕ್
ಗೀತೆಗೆ ಸಂಗೀತವನ್ನು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಹೇಳಿ ಪ್ರಶ್ನೆ. ಉತ್ತರ ಟೈಲರ್ ಸಮರಾಜ್. ಯೋಚನೆ ಮಾಡಿ ಸರಿಯಾಗಿದೆಯಾ ಕ್ಯಾಪ್ಟನ್? ಉತ್ತರ ಲಾಕ್ ಮಾಡಲ? ಲಾಕ್ ಕರ್ದೇಗೆ ಲಾ ಕಂಪ್ಯೂಟರ್ ಲಾಕ್ ಮಾಡಿ. ಸರಿಯಾದ ಉತ್ತರ. ಈಗ ನಾಲ್ಕನೇ ಸುತ್ತಿನ ಪ್ರಥಮ ಸುತ್ತಿನ 4 ಪ್ರಶ್ನೆಗಳು ಮುಗಿದಿವೆ. 4ನೇ ಸುತ್ತಿನ 2ನೇ ಸುತ್ತಿನ 4 ಪ್ರಶ್ನೆಗಳು ಉಳಿದಿವೆ. 4ನೇ ಸುತ್ತಿನ ಮೊದಲನೇ ಪ್ರಶ್ನೆ, ಎ ತಂಡಕ್ಕೆ ಏಷ್ಯನ್ ಕ್ರೀಡೆ ನಡೆದ ವರ್ಷ ಯಾವುದು? ಏಷ್ಯನ್ ಕ್ರೀಡೆ ನಡೆದ ವರ್ಷ ಯಾವುದು? ಉತ್ತರ ಹೇಳೋದಕ್ಕೆ ಸಮಯಾವಕಾಶವಿದೆ. ನಿಮ್ಮಲ್ಲಿ ಚರ್ಚೆಯನ್ನ ಮಾಡಿಕೊಳ್ಳಿ. 1951. ಸರಿಯಾದ ಉತ್ತರ 1951. ಏಷ್ಯನ್ ಕ್ರೀಡೆಗಳು ನಡೆದಂತಹ ವರ್ಷ 1951. 4ನೇ ಸುತ್ತಿನ 2ನೇ ನೇರ ಪ್ರಶ್ನೆ, ಏಷ್ಯನ್ ಕ್ರೀಡೆ ನಡೆಸಿದ ಮೊದಲ ದೇಶ ಯಾವುದು? ಏಷ್ಯನ್ ಕ್ರೀಡೆ ನಡೆಸಿದ ಮೊದಲ ದೇಶ ಯಾವುದು? ನೀವು ಚರ್ಚೆಯನ್ನ ಮಾಡಿಕೊಳ್ಬೇಕು. ಏಷ್ಯನ್ ಕ್ರೀಡೆ ನಿಮ್ಮ ಸಮಯ ಶುರುವಾಗಿದೆ. ಏಷ್ಯನ್ ಕ್ರೀಡೆಯನ್ನ ನಡೆಸಿದಂತಹ ದೇಶ ಯಾವುದು? ಏಷ್ಯನ್ ನಾನು ಕೇಳ್ತಾ ಇರೋದು ದೇಶ. ಉತ್ತರ ತಪ್ಪಾಗಿದೆ. ಪ್ರಶ್ನೆ ಸಿಗೆ ಹೋಗಿದೆ. ನಾನು ಕೇಳ್ತಾ ಇರೋದು ದೇಶ ಯಾವುದು ಅಂತ. ನಿಮ್ಮ ಸಮಯ ಆರಂಭವಾಗಿದೆ. ಮೊದಲ ಏಷ್ಯನ್ ಕ್ರೀಡಾಕೂಟ ನಡೆಸಿದ ದೇಶ ಬಾಬಾ 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 ಎಂತ ಉತ್ತರ! ಸರಿಯಾದ ಉತ್ತರ ಭಾರತ. ಅತ್ಯುತ್ತಮವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಬಿ ತಂಡಕ್ಕೆ ಯಾವುದೇ ಅಂಕ ಇಲ್ಲ, ಸಿ ತಂಡಕ್ಕೆ 5 ಅಂಕ. ಈಗ ನೇರ ಪ್ರಶ್ನೆ ಸಿ ತಂಡಕ್ಕೆ. ಏಷ್ಯನ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? 4 ವರ್ಷಗಳಿಗೊಮ್ಮೆ. ಪೈಪೋಟಿಯ ಉತ್ತರ ಸರಿಯಾದ ಉತ್ತರ. 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಒಟ್ಟು 4 ಸುತ್ತುಗಳು ಮುಗಿದಿದೆ. 4 ಸುತ್ತುಗಳ ನಂತರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಇದೆಯಾ? ನೇರ ಪ್ರಶ್ನೆ ಬರಬೇಕಿತ್ತಲ್ವಾ? ಓಕೆ. ಏಷ್ಯನ್ ಕ್ರೀಡೆ ನಡೆದ ಸ್ಥಳ ಯಾವುದು? ಮೊದಲ ಏಷ್ಯನ್ ಕ್ರೀಡೆ ನಡೆದ ಸ್ಥಳ ಸರಿ ಲಾಕ್ ಮಾಡಬಹುದಾ? ಉತ್ತರ ದೆಹಲಿ ಅಂತ ಹೇಳ್ತಾ ಇದ್ದಾರೆ. ಸಮಯ ಇತ್ತು, ಯೋಚನೆ ಮಾಡಬಹುದಿತ್ತು. ಆದ್ರೂ ಈಗ ಕಂಪ್ಯೂಟರ್ ನಲ್ಲಿ ಉತ್ತರ ಲಾಕ್ ಆಗಿದೆ. ಕಂಪ್ಯೂಟರ್ ಉತ್ತರ ಹೇಳಿ. ಸರಿಯಾದ ಉತ್ತರ ಕಲ್ಕತ್ತಾ ಅಲ್ಲ, ದೆಹಲಿ. ದೆಹಲಿ ಸರಿಯಾದ ಉತ್ತರ. 10 ಅಂಕಗಳನ್ನು ಪಡೆದು 4 ರೌಂಡ್ಗಳನ್ನ ಎಲ್ಲಾ ತಂಡದವರು ಮುಗಿಸಿ ಒಟ್ಟು ಅಂಕಗಳನ್ನು ಎಷ್ಟು ಪಡೆದಿದ್ದಾರೆ ಅಂತ ರವಿ ಸರ್ ಅವರು ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಗೆ 20 ಅಂಕ, ಬಿಗೆ 10 ಅಂಕ, ಸಿಗೆ 25 ಅಂಕ, ಮತ್ತೆ ಡಿಗೆ 20 ಅಂಕ. ಯಾರು ಬಂದಿದ್ದಾರೆ? ಈಗ ಅವರ ಟೋಟಲ್ ಹೇಳ್ಬಿಡಿ ಸರ್. ಸರಿ ಆಯ್ತು. ಈಗ ಕೊನೆಯ ನಿರ್ಣಾಯಕ ಸುತ್ತು, ಬಹಳ ಕ್ಯೂರಿಯಾಸಿಟಿ ಇರತಕ್ಕಂತ ಸುತ್ತು ಇದು. ಜನರಲ್ ಆಗಿ ಇರತಕ್ಕಂತ ಸುತ್ತು. ಈಗ ಮೊದಲ ಪ್ರಶ್ನೆ, ಇದು ಒಂದೊಂದೇ ಪ್ರಶ್ನೆ ಇರ್ತದೆ. ನೇರ ಪ್ರಶ್ನೆಗಳು ಒಂದೇ ಪ್ರಶ್ನೆ ಒಂದೇ ಉತ್ತರ. ಯೋಚನೆ ಮಾಡಿ 30 ಸೆಕೆಂಡ್ಗಳ ಅವಕಾಶ ಇರುತ್ತೆ. ಚರ್ಚೆ ಮಾಡಿ ಉತ್ತರವನ್ನು ಕೊಡಬೇಕು. ಒಲಿಂಪಿಕ್ ಪದಕವನ್ನ ಪಡೆದಂತಹ PV ಸಿಂಧು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅವರು ಯಾವ ಕ್ರೀಡೆಯ ಕ್ರೀಡಾಪಟು? PV ಸಿಂಧು ಯಾವ ಕ್ರೀಡೆಯ ಕ್ರೀಡಾಪಟು? ಭಾರತ ದೇಶಕ್ಕೆ ಒಲಿಂಪಿಕ್ ಪದವನ್ನ ತಂದುಕೊಟ್ಟಂತಹ ಕ್ರೀಡಾಪಟು. ನಿಮ್ಮ ಸಮಯ ಆರಂಭವಾಗಿದೆ.
ಬ್ಯಾಡ್ಮಿಂಟನ್. ನಿಮ್ಮ ಸಮಯ ಬ್ಯಾಡ್ ಆಗಿಲ್ಲ, ಸರಿಯಾಗಿದೆ. ಬ್ಯಾಡ್ಮಿಂಟನ್ ಉತ್ತರ ಸರಿಯಾಗಿದೆ. ಎ ತಂಡಕ್ಕೆ 10 ಅಂಕಗಳು. ಈಗ ಎಲ್ಲ ಸುತ್ತುಗಳನ್ನ ಎ ತಂಡ ಮುಗಿಸಿದೆ. ಕೊನೆಯ ಸುತ್ತಿನ 2ನೇ ಪ್ರಶ್ನೆ ಬಿ ತಂಡಕ್ಕೆ ಮೊದಲ ಪ್ರಶ್ನೆ ಮತ್ತು ಅಂತಿಮ ಪ್ರಶ್ನೆ. ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲಿಕ್. ಸಾಕ್ಷಿ ಮಲಿಕ್ ಯಾವ ಕ್ರೀಡೆಯ ಕ್ರೀಡಾಪಟು? ಸಾಕ್ಷಿ ಮಲಿಕ್ ಯಾವ ಕ್ರೀಡೆಯ ಕ್ರೀಡಾಪಟು? ಕುಸ್ತಿ. ಸಮಯ ಇದೆ, ಯೋಚನೆ ಮಾಡಬಹುದಿತ್ತು. ಲಾಕ್ ಮಾಡೋಣ? ಓ, ತಂಡದ ನಾಯಕಿ ಲಾಕ್ ಬೇಡ ಅಂತಿದ್ದಾರೆ. ಸರಿಯಾಗಿ ನಿರ್ಧರಿಸಿ ಹೇಳಬೇಕು. ಲಾಕ್ ಮಾಡೋಣ? ಉತ್ತರ ಕುಸ್ತಿ ಅಂತ ಹೇಳ್ತಾ ಇದ್ರೆ ಲಾಕ್ ಮಾಡೋಣ? ಉತ್ತರ ಲಾಕ್ ಮಾಡೋಣ? ಸಮಯ ಅವಕಾಶ ಮುಗಿತಾ ಇದೆ. ಆ ಸಹ ಸ್ಪರ್ಧಿ ಸದ್ಯಲ್ಲಿರ್ತಕ್ಕಂಥ ಆಟಗಾರ್ತಿ ಲಾಕ್ ಮಾಡಕ್ ಹೇಳಿದ್ದಾರೆ. ಕಂಪ್ಯೂಟರ್ ಲಾಕ್ ಕರ್ತಿದ್ಯೆ. ಯೋಚನೆ ಮಾಡಬಹುದಿತ್ತು. ತಂಡದ ನಾಯಕಿ ಸರಿಯಾದ ನಿರ್ಧಾರವನ್ನ ಮಾಡ್ತಾನೆ ಇದ್ರು. ಉತ್ತರ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ತಂಡದ ಆಟಗಾರ್ತಿ ಚಿನ್ನೂರ್ ಅವರು ಧೈರ್ಯ ಮಾಡಿ ಬೇಡ, ಲಾಕ್ ಮಾಡು ಅಂತ ಹೇಳಿದ್ರು. ಉತ್ತರ ನೀವು ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಕುಸ್ತಿ ಸರಿಯಾದ ಉತ್ತರ. ಈಗ 3ನೇ ಪ್ರಶ್ನೆ ಸಿ ತಂಡಕ್ಕೆ ನೇರವಾದ ಪ್ರಶ್ನೆ. ಮೇರಿ ಕೋಮ್ ಒಲಿಂಪಿಕ್ ನಲ್ಲಿ ಪದಕ ಪಡೆದ ವಿಜೇತೆ. ಅವರು ಯಾವ ಕ್ರೀಡೆಯ ಕ್ರೀಡಾಪಟು? ಬಾಕ್ಸಿಂಗ್. ಸಮಯವಿದೆ. ನಾಯಕಿ ತೀರ್ಮಾನ ತೆಗೆದುಕೊಳ್ಬೋದಾ? ಸರಿಯಾದ ಉತ್ತರ ಲಾಕ್ ಮಾಡೋಣ? ಸರಿಯಾದ ಉತ್ತರ ಲಾಕ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸರ್ಚಿ. ಬಾಕ್ಸಿಂಗ್. ಸರಿಯಾದ ಉತ್ತರ ಬಾಕ್ಸಿಂಗ್. ಎಲ್ಲರಿಗ ಅಭಿನಂದನೆಯ ಚಪ್ಪಾಳೆ ಸಿ ತಂಡಕ್ಕೆ. ಈಗ ಡಿ ತಂಡದ ಕೊನೆಯ ಪ್ರಶ್ನೆ, ಈ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಅಂತಿಮ ಪ್ರಶ್ನೆ. ಡಿ ತಂಡಕ್ಕೂ ಕೂಡ ಕೊನೆಯ ಪ್ರಶ್ನೆ. ಈ ರಸಪ್ರಶ್ನೆಯ ಕೊನೆಯ ಪ್ರಶ್ನೆ, ನಿರ್ಣಾಯಕ ಪ್ರಶ್ನೆ. ಏನಿರ್ಬೋದು 2024 ಇದೇ ವರ್ಷ ಒಲಿಂಪಿಕ್ ನಡೀತಾ ಇದೆ. 4 ವರ್ಷಗಳಿಗೊಮ್ಮೆ ಬೃಹತ್ತಾದ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕ್ರೀಡೆ ಇದಾಗಿದೆ. ಈ ಕ್ರೀಡೆ ಈ ವರ್ಷ ಬಹಳ ಅದ್ದೂರಿಯಾಗಿ ನಡೀತಕ್ಕಂಥ ಬಹುತೇಕ ಮಾರ್ಪಾಟುಗಳನ್ನು ಮಾಡಿಕೊಂಡು ಮಾಡ್ತಾ ಇದೆ. ಪ್ರಶ್ನೆ ನೀವು ಆಲಿಸ್ಕೊಳ್ಬೇಕು. 2024ರ ಒಲಿಂಪಿಕ್ಸ್ ನಡೆಯುವ ಸ್ಥಳ. ಕಂಪ್ಯೂಟರ್ ನಾಯಕಿ ಲಾಕ್ ಮಾಡೋಣ? ನಾಯಕಿ ಬೇಡ ಅಂತ ಇದ್ದಾರೆ. ಸಹ ಸ್ಪರ್ಧಿ ಹೂ ಅಂತ ಇದ್ದಾರೆ. ಕಂಪ್ಯೂಟರ್ ಲಾಕ್ ಕರ್ತಿದೆ. ಉತ್ತರ ಫ್ರಾನ್ಸ್. ಕೊನೆಯ ಪ್ರಶ್ನೆ, ಕೊನೆಯ ಉತ್ತರ ಫ್ರಾನ್ಸ್. ಸಭಿಕರು ಯಾರಾದ್ರೂ ಉತ್ತರ ಕೊಡಬಹುದಾ? ಇಲ್ಲ. ತಂಡದವರು ಯಾರಾದ್ರೂ ಉತ್ತರ ಕೊಡ್ತೀರಾ? ಇಲ್ಲ. ಬಿ ಸಿ ತಂಡದವರು? ಡಿ ತಂಡದವರ ಉತ್ತರ ಫ್ರಾನ್ಸ್. ಸರಿಯಾದ ಉತ್ತರ. ಎಲ್ಲರಿಗೂ ಅಭಿನಂದನೆಯ ಚಪ್ಪಾಳೆ. ಈಗ ಅಂತಿಮ ಘಟ್ಟ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರು ಜಯಶೀಲರಾಗಿದ್ದಾರೆ ಅಂತಕ್ಕಂಥದ್ದನ್ನ ವಿಜೇತರನ್ನ ಘೋಷಣೆ ಮಾಡತಕ್ಕಂತ ಸಮಯ. ಈ ಸಮಯ ವಿಜೇತರ ಸಮಯ. ನೋಡಿ, ಕಬಡ್ಡಿ ತಂಡ 100 ಅಂಕಗಳನ್ನು ಪಡೆದಿದೆ. ಚಪ್ಪಾಳೆ. 100 ಅಂಕಗಳು. ಒಲಿಂಪಿಕ್ ಜ್ಯೋತಿ 70 ಅಂಕಗಳನ್ನ ಪಡೆದಿದೆ. ಒಲಿಂಪಿಕ್ ಧ್ವಜ 70 ಅಂಕಗಳನ್ನು ಪಡೆದಿದೆ. ಏಷ್ಯನ್ ಕ್ರೀಡೆ ತಂಡ 80 ಅಂಕಗಳನ್ನು ಪಡೆದಿದೆ. ತಂಡ 100 ಅಂಕಗಳನ್ನು ಪಡೆಯುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದಿದೆ. ನಿಮಿಷ ಸಮಯ ನಿಧಾನ, ಗಡಿಬಿಡಿ ಬೇಡ. ಇರ್ಲಿ.
ಸ್ಥಾನದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ನೋಡಿ, ಇರ್ಲಿ ಹಾಕಿ. ಈಗ ಅಂತಿಮ ಘಟ್ಟದಲ್ಲಿ ಬಂದಿರತಕ್ಕಂತ ಪಡೆದ ಸ್ಥಾನಗಳ ವಿವರ ಹೀಗಿದೆ. ತೃತೀಯ ಸ್ಥಾನವನ್ನ ಪಡೆದಿರತಕ್ಕಂತ ತಂಡ ಯಾವುದು? ಏಷ್ಯನ್ ಕ್ರೀಡೆಗಳ ತಂಡ. ದ್ವಿತೀಯ ಸ್ಥಾನ ಅದು ಸರಿ. ಪ್ರಥಮ ಸ್ಥಾನವನ್ನ ಕೋಬರ್ಟಿನ್ ತಂಡ ಪಡೆದಿದೆ. ದ್ವಿತೀಯ ಸ್ಥಾನವನ್ನ ಏಷ್ಯನ್ ಕ್ರೀಡೆಗಳ ತಂಡ ಪಡೆದಿದೆ. ಪ್ರಥಮ ಸ್ಥಾನ ಪಡೆದಂತ ಎ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಎರಡನೇ ತಂಡ 90 ಅಂಕಗಳನ್ನ ಪಡೆದಂತಹ ತಂಡ ಏಷ್ಯನ್ ಕ್ರೀಡೆಗಳ ತಂಡ. ದಯಮಾಡಿ ಮೇಲಕ್ಕೆ ನಿಲ್ಲಬೇಕು. ಅಭಿನಂದನೆಯ ಚಪ್ಪಾಳೆ. ಎ ಪ್ರಥಮ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಡಿ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿದೆ. ಕುತೂಹಲಕಾರಿ ಪೈಪೋಟಿಯಲ್ಲಿ ತೃತೀಯ ಸ್ಥಾನವನ್ನ ಯಾವುದು? ಎರಡು ತಂಡಗಳು ಸಮಬಲವನ್ನ ಮಾಡೋದ್ರ ಮೂಲಕ ಗೆದ್ದಿದ್ದು. ಎರಡು ತಂಡಗಳು ನಿಂತ್ಕೊಂಡು ಅಭಿನಂದನ ಚಪ್ಪಾಳೆಯನ್ನ ಸ್ವೀಕಾರ ಮಾಡಬೇಕು. ಧನ್ಯವಾದಗಳು. ಈ ಒಂದು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಪದಕ ವಿಜೇತರಾದಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಭಿಕರಾಗಿ ಕೂತು ಚಪ್ಪಾಳೆಯನ್ನ ತಟ್ಟಿ ಉಳಿದುಂಬಿಸಿದಂತಹ ಸಭಿಕರೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಗುಣಿತಕಾರರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ರವಿಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಛಾಯಾಚಿತ್ರಕರಾಗಿ ಸಹಕಾರವನ್ನು ನೀಡಿದಂತ ಕುಮುದ ಮೇಡಮ್ ಅವರಿಗೆ ಧನ್ಯವಾದ. ಸಕ್ರಿಯವಾಗಿ ಭಾಗವಹಿಸಿದಂತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಯ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೆಲ್ಲರಿಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.